ರಾಜ್ಯ ಬಿಜೆಪಿಯಲ್ಲಿ ನಿಲ್ತಾ ಇಲ್ಲ ಸಮುದಾಯ ಬಣ ಬಡಿದಾಟ. ಪ್ರತ್ಯೇಕವಾಗಿ ಸಭೆ ನಡೆಸಿದ ಲಿಂಗಾಯತ ಸಮುದಾಯದ ಮುಖಂಡರು ನಿನ್ನೆಯಷ್ಟೇ ಪ್ರತ್ಯೇಕ ಸಭೆ ಬೇಡ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಪಕ್ಷಕ್ಕೆ ಮುಜುಗರ ಆಗೋ ಕೆಲಸ ಮಾಡಬೇಡಿ ಎಂದಿದ್ರು ವಿಜಯೇಂದ್ರ. ಇಷ್ಟಾದ್ರೂ ವಿಜಯೇಂದ್ರ ಮಾತು ಧಿಕ್ಕರಿಸಿ ಸಭೆಯನ್ನ ಕರೆದಿದ್ದಾರೆ. ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅಂಡ್ ಟೀಮ್. ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ ಪ್ರತ್ಯೇಕ ಸಭೆಯನ್ನ ನಡೆಸಲಿದ್ದಾರೆ. ಸಭೆಗಳ ಕುರಿತಾಗಿ ರೇಣುಕಾಚಾರ್ಯ ಬಹಿರಂಗ ಮಾಹಿತಿಯನ್ನ ನೀಡಿರೋದು. ಮಾರ್ಚ್ 4ಕ್ಕೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ. ಲಿಂಗಾಯತ ಸಮುದಾಯದ ಮುಖಂಡರಿಂದ ನಿರ್ಧಾರ ಮಾಡಲಾಗುತ್ತೆ. ಲಿಂಗಾಯತ ಸಮುದಾಯವನ್ನ ಇಬ್ಬಾಗ ಮಾಡ್ತಾ ಇರುವ ಆರೋಪ ಇದೆ. ಇಂಥವರ ವಿರುದ್ಧ ನಮ್ಮ ಹೋರಾಟ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ ಒಗ್ಗಟ್ಟಾಗಿ ಇರಬೇಕು, ಯಡಿಯೂರಪ್ಪ ಕುಟುಂಬದ ಜೊತೆ ಇರಬೇಕು, ಪರೋಕ್ಷ ಸೂಚನೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್. ಗಮನಿಸ್ತಾ ಇದ್ದೀವಿ, ಶತಾಯ ಗತಾಯ BY ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್. ಅದಕ್ಕೆ ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಈಗ ಮತ್ತೊಂದು ಬಣ ರೆಡಿ ಆಗಿರೋದು. ಅದು ವಿಜಯೇಂದ್ರ ಅವರ ಬಣ. ಬಹಳ ಪ್ರಮುಖವಾಗಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಗಳಿಗೆ ತಯಾರಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಪಕ್ಷಕ್ಕೆ ಮುಜುಗರ ಆಗೋ ಕೆಲಸ ಮಾಡಬೇಡಿ, ಪ್ರತ್ಯೇಕ ಸಭೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ವಿಜಯೇಂದ್ರ. ಆದರೆ ವಿಜಯೇಂದ್ರ ಅವರ ಮಾತನ್ನು ಧಿಕ್ಕರಿಸಿ ಈಗ ಸಭೆಗಳ ಮೇಲೆ ಸಭೆಗಳನ್ನು ನಡೆಸೋದಕ್ಕೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ರೆಡಿ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಶತಾಯ ಗತಾಯ BY ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್. ಅದಕ್ಕೆ ಸೆಡ್ಡು ಹೊಡೆದು ನಿಲ್ಲೋದಕ್ಕೆ ಈಗ ಮತ್ತೊಂದು ಬಣ ರೆಡಿ ಆಗಿರೋದು. ಅದು ವಿಜಯೇಂದ್ರ ಅವರ ಬಣ. ಬಹಳ ಪ್ರಮುಖವಾಗಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಗಳಿಗೆ ತಯಾರಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಪಕ್ಷಕ್ಕೆ ಮುಜುಗರ ಆಗೋ ಕೆಲಸ ಮಾಡಬೇಡಿ, ಪ್ರತ್ಯೇಕ ಸಭೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ವಿಜಯೇಂದ್ರ. ಆದರೆ ವಿಜಯೇಂದ್ರ ಅವರ ಮಾತನ್ನು ಧಿಕ್ಕರಿಸಿ ಈಗ ಸಭೆಗಳ ಮೇಲೆ ಸಭೆಗಳನ್ನು ನಡೆಸೋದಕ್ಕೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ರೆಡಿ ಆಗ್ತಾ ಇದೆ.